ಕಾರ್ಡಿಯೋಪಲ್ಮನರಿ ರೆಸಿಸಿಟೇಷನ್. ಕಾರ್ಡಿಯೋಪಲ್ಮನರಿ ರೆಸಿಸಿಟೇಷನ್ ಎಂದರೆ ಏನು ಎಂಬುದು ನೋಡುವ. ಕಾರ್ಡಿಯೋ ಎಂದರೆ ಹೃದಯ ಹಾಗೂ ಪಲ್ಮನರಿ ಎಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಭಾಗ. ರೆಸಿಸಿಟೇಷನ್ ಎಂದರೆ ಪುನರುಜ್ಜೀವನ ಎಂದು ಅರ್ಥ. ಆದ್ದರಿಂದ CPR ಅನ್ನು ಹೃದಯ ಮತ್ತು ಶ್ವಾಸಕೋಶದ ಪುನರುಜ್ಜೀವನ ಎನ್ನುವುದು. ಅಪಘಾತ ಅಥವಾ ರೋಗ ಎಂಬಿವುಗಳಿಂದಾಗಿ ಹೃದಯದ ಮತ್ತು ಶ್ವಾಸಕೋಶದ ಚಟುವಟಿಕೆಯು ಸ್ತಬ್ಧವಾಗುವ ಸಂದರ್ಭದಲ್ಲಿ ನೀಡುವಂತಹ ಪ್ರಥಮ ಚಿಕಿತ್ಸೆಯು ಹೃದಯ ಮತ್ತು ಶ್ವಾಸಕೋಶ ಪುನರುಜ್ಜೀವನವಾಗಿದೆ. ಇನ್ನು ಹೃದಯದ ಕಾರ್ಯಗಳು ಏನೆಂದು ನೋಡುವ. ಹೃದಯವು ಶರೀರದ ಎಲ್ಲ ಭಾಗಗಳಲ್ಲಿರುವ ಅಶುದ್ಧ ರಕ್ತವನ್ನು ಸಂಗ್ರಹಿಸಿ ಶ್ವಾಸಕೋಶಕ್ಕೆ ತಲುಪಿಸುವುದು ಹಾಗೂ ಶ್ವಾಸಕೋಶದಿಂದ ಹೃದಯಕ್ಕೆ ತಲುಪುವಂತಹ ಶುದ್ಧ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೂ ಕಳುಹಿಸಿಕೊಡುವುದು ಈ ಹೃದಯವಾಗಿದೆ. ಶ್ವಾಸಕೋಶವು ಉಸಿರಾಟ ವ್ಯವಸ್ಥೆಯ ಒಂದು ಪ್ರಧಾನ ಭಾಗವಾಗಿದೆ. ಶ್ವಾಸಕೋಶದಲ್ಲಿರುವಂತಹ ಒಂದು ಗುಂಪು ಅಂಗ ಮತ್ತು ಅಂಗಾಂಗಗಳು ಮನುಷ್ಯನಿಗೆ ಉಸಿರಾಡಲು ಸಹಾಯ ಮಾಡ್ತವೆ. ಇದು ಶ್ವಾಸಕೋಶದ ಕಾರ್ಯಗಳಾಗಿವೆ. ಇನ್ನು ಈ CPR ನೀಡುವುದಕ್ಕಿಂತ ಮುಂಚೆ ನಾವು ತಿಳಿದಿರಬೇಕಂತಹ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು ಯಾವುದೆಂಬುದು ನೋಡುವ. ಹೃದಯ ಪುನರುಜ್ಜೀವನ ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾದಂಥ ಒಂದು ಚಟುವಟಿಕೆಯಾಗಿದೆ. ಆದ್ದರಿಂದ ಈ ಕ್ರಿಯೆಯನ್ನು ಮಾಡುವುದರ ಮೊದಲು ವ್ಯಕ್ತಿಗೆ ಹೃದಯ ಸ್ತಂಭನ ಉಂಟಾಗಿದೆಯೇ ಎಂದು ಪ್ರಥಮ ಶುಶ್ರೂಷಕನು ತನ್ನ ಪರಿಶೋಧನೆಯಲ್ಲಿ ತಿಳಿದಿರಬೇಕು. ಅಂದರೆ ಪೂರ್ಣವಾದಂತಹ ತರಬೇತಿ ಲಭಿಸಿದವರು ಮಾತ್ರವೇ ಈ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ. ಎರಡು ಪುನರುಜ್ಜೀವನ ಮಾರ್ಗಗಳನ್ನು ಪ್ರಯೋಗಿಸುವಾಗ, ಉದಾಹರಣೆಗೆ ಶ್ವಾಸಕೋಶದ ಹಾಗೂ ಹೃದಯದ ಪುನರುಜ್ಜೀವನ ಮಾರ್ಗಗಳನ್ನು ಪ್ರಯೋಗಿಸುವಾಗ 2 ಪ್ರಥಮ ಶುಶ್ರೂಷಕರು ಇದ್ದರೆ ಉತ್ತಮ. ಇನ್ನು CPR ನೀಡುವಂತಹ ವಿಧಾನಗಳನ್ನು ನಾವು ನೋಡುವ. ಈ ವಿಧಾನಗಳಲ್ಲಿ ನಾವು ಸುಲಭವಾಗಿ ನೆನಪಿಡಲಿಕ್ಕೆ ಬೇಕಾಗಿ ಡಾಕ್ಟರ್ಸ್ ABC ಎಂಬುದಾಗಿ ನೆನಪಿಡ್ಬೋದು. ಡಾಕ್ಟರ್ಸ್ DRS ABC ಡಾಕ್ಟರ್ಸ್ ABC ಎಂಬುದಾಗಿ ನೆನಪಿಡ್ಬೋದು. ಉದಾಹರಣೆಗೆ D ಎಂಬುದು ಡೇಂಜರ್, R ರೆಸ್ಪಾನ್ಸ್, S ಶೌಟ್ ಫಾರ್ ಹೆಲ್ಪ್, A ಫಾರ್ ಏರ್ವೇ, B ಫಾರ್ ಬ್ರೀತಿಂಗ್, C ಸರ್ಕ್ಯುಲೇಷನ್. ಇಲ್ಲಿ ಡೇಂಜರ್ ಎಂದು ಹೇಳಿದರೆ ಪ್ರಥಮ ಶುಶ್ರೂಷೆ ನೀಡುವಂತಹ ವ್ಯಕ್ತಿಯು ಶುಶ್ರೂಷೆ ನೀಡುವ ಮೊದಲು ತನ್ನ ಸುರಕ್ಷೆಯನ್ನು ತಾನು ನೋಡಿಕೊಳ್ಬೇಕು. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ವ್ಯಕ್ತಿ ಕುಸಿದು ಬೀಳ್ತಾನೆ ಅಂತ ಇರಲಿ. ಆಗ ನಾವು ತಕ್ಷಣವೇ ಅವನನ್ನು ಶುಶ್ರೂಷೆ ಮಾಡಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ತನ್ನ ಸ್ಥಿತಿ ಅಥವಾ ತನ್ನ ಕಂಡೀಷನ್ ಏನೆಂಬುದನ್ನು ನೋಡಿಕೊಳ್ಬೇಕು. ಉದಾಹರಣೆಗೆ ಆ ವ್ಯಕ್ತಿಯೊಬ್ಬ ಹೃದಯಾಘಾತ ಅಥವಾ ಕಾಯಿಲೆ ಇರುವಂಥ ಒಂದು ವ್ಯಕ್ತಿಯಾಗಿದ್ದರೆ, ಹೃದಯದ ಕಾಯಿಲೆ ಇರುವಂತಹ ವ್ಯಕ್ತಿಯಾಗಿದ್ದರೆ ಆತನು ಹೋಗಿ ಅಲ್ಲಿ CPR ನೀಡುವುದರ ಮೂಲಕ ಸ್ಟ್ರೆಸ್ ಉಂಟಾಗಿ ಅವನಿಗೂ ಅದು ತೊಂದರೆಯಾಗಿ ಬಾಧಿಸ್ಬೋದು. ಆದ್ದರಿಂದ ಅವನ ಸ್ವಸುರಕ್ಷೆಯನ್ನು ನೋಡಿ ಶುಶ್ರೂಷೆ ನೋಡಲಿಕ್ಕೆ ಹೋಗಬೇಕು. ಏನಿರುವಂಥ ರೆಸ್ಪಾನ್ಸ್, ಸಂತ್ರಸ್ತ ವ್ಯಕ್ತಿಯನ್ನು ಗಟ್ಟಿಯಾಗಿ ಕರೆಯುವ ಮೂಲಕ ಅಥವಾ ನಾಡಿ ಮಿಡಿತ ಪಲ್ಸ್ ಪರಿಶೋಧಿಸುವ ಮೂಲಕ ವ್ಯಕ್ತಿಯು ಸ್ಪಂದಿಸುತ್ತಿದ್ದಾನಾ ಎಂಬುದು ನಾವು ನೋಡಬೇಕು. ಶೌಟ್ ಫಾರ್ ಹೆಲ್ಪ್, ಇನ್ನು ಸಂತ್ರಸ್ತ ವ್ಯಕ್ತಿಯನ್ನು ಕಂಡ ತಕ್ಷಣ ಹತ್ತಿರವಿರುವ ವ್ಯಕ್ತಿಗಳನ್ನು ಅಥವಾ ಆ್ಯಂಬುಲೆನ್ಸ್ಗಳನ್ನು ಸಹಾಯಕ್ಕಾಗಿ ಕೂಗಾಡಬೇಕು. ಮತ್ತೆ ಇರುವಂಥದ್ದು ಏರ್ವೇ. ನಾವು ಉಸಿರಾಡುವ ವಾಯು ಶ್ವಾಸಕೋಶಕ್ಕೆ ತಲುಪುವ ದಾರಿಯನ್ನಾಗಿದೆ ನಾವು ಏರ್ವೇ ಅಂತೇಳಿ ಕರೆಯುವುದು. ಕೃತಕ ಉಸಿರಾಟ ನೀಡಲು ಕೆಳಗಿನ ಪ್ರಕ್ರಿಯೆಗಳನ್ನು ನಾವು ನೋಡಬೇಕು. ಅಂದರೆ ಮೊದಲು ಕುತ್ತಿಗೆಯನ್ನು ಎತ್ತಿ ತಲೆಯನ್ನು ಹಿಂದಕ್ಕೆ ಬಾಗಿಸಿ ಮೇಲ್ಮುಖವಾಗಿ ಮಲಗಿಸಬೇಕು. ಉದಾಹರಣೆಗೆ ಈ ಚಿತ್ರದಲ್ಲಿ ಕಾಣುವ ರೀತಿಯಲ್ಲಿ ಬಾಯಿಯಲ್ಲಿ ತಡೆಗಳಿದ್ದರೆ ಅದನ್ನು ತೆಗೆಯಲು ತೋರು ಬೆರಳನ್ನು ಮಡಚಿ ಬಾಯಿಗೆ ಹಾಕಿ ತಡೆ ಇದ್ದರೆ ತೆಗಿಬೇಕು. ಇನ್ನು ಇರುವಂಥದ್ದು ಬ್ರೀತಿಂಗ್. ವ್ಯಕ್ತಿಗೆ ನಾಡಿ ಮಿಡಿತವಿದ್ದು ಉಸಿರಾಟವು ಪೂರ್ಣವಾಗಿ ನಿಂತು ಹೋಗಿದ್ರೆ ನಾವು ಕೃತಕ ಉಸಿರಾಟವನ್ನು ನೀಡಬಹುದು. ಅದರಲ್ಲಿ 2 ವಿಧ ಇದೆ. ಮೊದಲು ಇದು ನಮ್ಮ ಬಾಯಿಯಿಂದ ಅವರ ಬಾಯಿಗೂ ನೀಡಬಹುದು, ಅಥವಾ ಮೂಗಿಗೆ, ನಮ್ಮ ಬಾಯಿಯಿಂದ ಅವರ ಮೂಗಿಗೆ ನೀಡುವ ರೀತಿಯಲ್ಲೂ ಕೊಡ್ಬೋದು. ಶ್ವಾಸಕೋಶ ಪುನರುಜ್ಜೀವನವನ್ನು ಮಾಡ್ಬೋದು.
ಬಾಯಿಯ ಮೂಲಕ ಶ್ವಾಸ ನೀಡಲು ಮೂಗನ್ನು ಒತ್ತಿ ಹಿಡಿದು ಪ್ರಥಮ ಶುಶ್ರೂಷಕನು ದೀರ್ಘ ಶ್ವಾಸದ ನಂತರ ರೋಗಿಯ ಬಾಯನ್ನು ತನ್ನ ಬಾಯಿಂದ ಮುಚ್ಚಿ ಬಲವಾಗಿ ಊದಬೇಕು. ಬಾಯಿಂದ ಮೂಗಿಗೆ ಕೃತಕ ಉಸಿರಾಟ ನೀಡುವ ಸ್ಥಿತಿಯಲ್ಲಿ ಬಾಯಿಯನ್ನು ಒತ್ತಿ ಹಿಡಿದು ಮೂಗಿಗೆ ಬಲವಾಗಿ ಊದಬೇಕು. ಮೂಗು ಮತ್ತು ಬಾಯಿಯನ್ನು ತೆರೆದು ಸಂತ್ರಸ್ತನ ಎದೆಯು ಉಬ್ಬುವುದನ್ನು ನಮಗೆ ಗಮನಿಸಬಹುದು. ಹೀಗೆ 10-12 ಸಲ ಈ ರೀತಿಯಾಗಿ ಸಂತ್ರಸ್ತನ ಶ್ವಾಸಕೋಶಕ್ಕೆ ವಾಯು ಕಳಿಸಿದ ನಂತರ ಅವನ ಸ್ಥಿತಿಯನ್ನು ಪುನಃ ಗಮನಿಸಬೇಕು. ಅವನ ತುಟಿ ಮತ್ತು ಚರ್ಮದ ಬಣ್ಣವು ಬದಲಾಗಿರುವುದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಕುತ್ತಿಯ ಕೆರೋಟಿಡ್ ಧಮನಿ ಎಂಬುದು ಆ ಚಿತ್ರದಲ್ಲಿ ಕಾಣ್ತಾ ಉಂಟು. ಅದು ಕುತ್ತಿಗೆಯಲ್ಲಿರುವಂತಹ ಕೆರೋಟಿಡ್ ಧಮನಿಯನ್ನು ಅಲ್ಲಿ ಬೆರಳಿಟ್ಟರೆ ಅಲ್ಲಿ ನಮಗೆ ಪಲ್ಸ್ ಇದೆಯಾ ಅಂತೇಳಿ ನೋಡ್ಬೋದು. ಪಲ್ಸ್ ಇಲ್ಲದಿದ್ದರೆ ನಾವು ನೇರವಾಗಿ ಹೃದಯ ಪುನರುಜ್ಜೀವನ ಮಾರ್ಗವನ್ನು ಸ್ವೀಕರಿಸ್ಬೋದು, ಅಂದರೆ CPR ಅನ್ನು ಸ್ವೀಕರಿಸ್ಬೋದು. ಈಗ ನಾವು ಇಲ್ಲಿ ಬ್ರೀತಿಂಗ್ ಯಾವ ರೀತಿಯಲ್ಲಿ ನಾವು ವ್ಯಕ್ತಿಗೆ ಬ್ರೀತಿಂಗನ್ನು ನೀಡ್ಬೋದು ಎಂಬುದು ಒಂದು ವಿಡಿಯೋದ ಮೂಲಕ ನೋಡುವ. Rescue breathing. I will show you the technique and then I will give you the updated guidelines. First, we might position our hands on the top of the forehead. Using the base of the jaw, we will tilt the head all the way back. As we use our face mask for this matter, I will pinch the nose completely to avoid air escaping out of the nose. I will open my mouth as wide as I can to seal the victim's mouth. And I will get a beautiful chest rise. We do not need to force air in. What we have in our lungs is sufficient to supplement their lungs. Please be advised, the American Heart Association and the American Red Cross have completely removed rescue breathing on victims. Today the guidelines are very simple. ಇನ್ನಿರುವಂಥದ್ದು ಸರ್ಕ್ಯುಲೇಷನ್. ಹೃದಯದಿಂದ ರಕ್ತ ಸಂಚಾರ ನಿಲ್ಲುವಾಗ ಪಲ್ಸ್ ಕೂಡ ನಿಂತು ಹೋಗ್ತದೆ. ಈ ಸಂದರ್ಭದಲ್ಲಿ ವ್ಯಕ್ತಿಗೆ ತಕ್ಷಣ CPR ನೀಡಬೇಕು. ಈಗ CPR ನೀಡಬೇಕಾದ್ದು ಒಂದು ಸಣ್ಣ ಮಗುವಿಗಾಗಿದ್ದರೆ 2 ಬೆರಳುಗಳನ್ನು ಸೇರಿಸಿ 6-8 ಸಲ ತಕ್ಷಣ ಬಿಟ್ಟು ಒತ್ತಿಕೊಂಡು CPR ಮಾಡಬೇಕು. 1 ಸೆಕೆಂಡ್ನಲ್ಲಿ ಒಮ್ಮೆ ಒತ್ತುವ ರೀತಿಯಲ್ಲಿ ಮಾಡಬೇಕು. ಪ್ರತಿ ಸಲ ಉಸಿರಾಟಕ್ಕೆ ಶ್ವಾಸಕೋಶಕ್ಕೆ ಊದುವುದರ ಎಡೆಯಲ್ಲಿ ಇದನ್ನು ಮಾಡ್ತಾ ಇರಬೇಕು. ಈ ಒಂದು ವಿಡಿಯೋದಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ನವಜಾತ ಶಿಶುವಿಗೆ 1 ವರ್ಷ 0 ಅಂದರೆ ಈಗಷ್ಟೇ ಜನಿಸಿದ್ರಿಂದ 1 ವರ್ಷದ ಮಕ್ಕಳಿಗೆ ಹೃದಯ ಬಡಿತ ನಿಂತೋಗಿದ್ರೆ ಅಥವಾ ಉಸಿರಾಟ ನಿಂತೋಗಿದ್ರೆ ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಇನ್ಫ್ಯಾಂಟ್ CPR ಮೂಲಕ ನಾವು ಕಲಿತ್ಕೊಳ್ಳೋಣ ಬನ್ನಿ. ಪ್ರಪ್ರಥಮವಾಗಿ ಮಗು ಏನಾದರೂ ಪ್ರಜ್ಞೆ ತಪ್ಪಿದಂತಹ ಸ್ಥಿತಿಯಲ್ಲಿ ಇದ್ದರೆ ಮಗುವನ್ನು ನಾವು ಪ್ರಜ್ಞೆ ಹೇಗೆ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಮಗುವಿನ ಪಾದದ ಬಳಿ ಹೋಗಿ ಟ್ಯಾಪ್ ಮಾಡಬೇಕು. ಹೀಗೆ ಬೇಬಿ ಆರ್ ಯು ಓಕೆ ಜೆಂಟಲ್ ಟ್ಯಾಪ್ ಮಾಡಿ. ಮಗು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಗುವಿನ ಪಲ್ಸ್ ನೋಡಬೇಕಾಗುತ್ತೆ. ನಾವು ಮಗುವಿನ ಪಲ್ಸ್ನ ಎಲ್ಲಿ ಮಾಡ್ತೀವಿ ಅಂದರೆ ಇದು ಬ್ರೇಕಿಯಲ್ ಪಲ್ಸ್ ಅಂತ ಹೇಳಿ ಈ ಸ್ಥಳದಲ್ಲಿ ನಾವು ನೋಡ್ತೇವೆ. 2 ಬೆರಳಲ್ಲಿ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಮಗುವಿನ ಪಲ್ಸ್ ಸಿಗಬೇಕು. ಅಟ್ ದ ಸೇಮ್ ಟೈಮ್ ಮಗು ಉಸಿರಾಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಮಗು ಉಸಿರಾಡೋದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎದೆ ಏರಿಳಿತ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಒಂದು ಪಕ್ಷ ಮಗು ಉಸಿರಾಡ್ತಾ ಇಲ್ಲ ಅಥವಾ ಪಲ್ಸ್ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ನೀವು ಸಹಾಯಕ್ಕಾಗಿ ಕರೆ ಮಾಡಬೇಕಾಗುತ್ತೆ. ನಿಮ್ಮ ಸಮೀಪದಲ್ಲಿ ಯಾರಿರ್ತಾರೆ ಅವ್ರಿಗೆ ಹೇಳಿ ಆಂಬ್ಯುಲೆನ್ಸಿಗೆ ಅಥವಾ 108ಕ್ಕೆ ಫೋನ್ ಮಾಡಲಿಕ್ಕೆ ಹೇಳಿ. ಕೂಡಲೇ ನೀವೇನು ಮಾಡಬೇಕು, ನಿಮ್ಮ 2 ಬೆರಳನ್ನು ಬಳಸಬೇಕು. 2 ಬೆರಳನ್ನು ಈಗ ಇಟ್ಕೊಂಡು ಮಗುವಿನ ಎದೆಯ ಮಧ್ಯಭಾಗ ಅಂದರೆ 2 ನಿಪ್ಪಲ್ ಮಧ್ಯದಲ್ಲಿ ನೀವು ಸೆಂಟರ್ ಆಫ್ ದ ಚೆಸ್ಟ್ ಅಂತ ಹೇಳ್ತೀವಿ, ಅಲ್ಲಿ ನಿಮ್ಮ 2 ಬೆರಳನ್ನು ಇಟ್ಟು ಹೀಗೆ ಒತ್ತಬೇಕಾಗುತ್ತೆ. 1 2 3 4 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. 30 ಕಂಪ್ರೆಷನ್ ಕೊಟ್ಟಾದ್ಮೇಲೆ ಮಗುವಿನ ಏರ್ವೇ ಓಪನ್ ಮಾಡಬೇಕು. ಹೇಗೆ ಅಂದರೆ ಹಣೆಯ ಭಾಗದಲ್ಲಿ ಸ್ವಲ್ಪ ಸ್ಲೈಟ್ ಆಗಿ ಪ್ರೆಸ್ ಮಾಡಿ ಎಲ್ಲವನ್ನ ಸ್ವಲ್ಪ ಮೇಲ್ ಮಾಡಿ ಉಸಿರು ಕೊಡಬೇಕು. ಉಸಿರು ಕೊಡುವ ಮುನ್ನ ನೀವು ಒಂದು ದೀರ್ಘವಾದ ಶ್ವಾಸ ತಗೋಬೇಕಾಗತ್ತೆ. ಹೀಗೆ 2 ಉಸಿರನ್ನ ನೀವು ನೀಡಬೇಕಾಗತ್ತೆ. ನೀವು ಉಸಿರು ನೀಡುವಾಗ ಆ ಮಗುವಿನ ಎದೆ ಏರಿಳಿತ ನೀವು ಗಮನಿಸಬೇಕಾಗುತ್ತೆ. ಹಾಗೆ ನಿಮಗೆ ಕಾಣಿಸುವಷ್ಟು ಎದೆಯ ಏರಿಳಿತ ಕಂಡ್ರೆ ಆ ಮಗುಗೆ
ಅವರಿಗೆ ನೀವು ಒಂದು ಗುಣಮಟ್ಟದ ಉಸಿರನ್ನ ನೀಡಿದ್ದೀರಾ ಅಂತ ಹೇಳಿ ದೃಢಪಡುತ್ತೆ. ಈ ರೀತಿ ಈಗ CPR ನೀಡುವಂತಹ ವ್ಯಕ್ತಿಯೊಬ್ಬ ಪ್ರಾಯಸ್ಥ ವ್ಯಕ್ತಿಯಾಗಿದ್ದರೆ ನಮ್ಮ ಒಂದು ಕೈಯನ್ನು ಅವರ ಎದೆಯ ಕೆಳಭಾಗದಲ್ಲಿ ಇಡಬೇಕು. ಅದರ ಮೇಲೆ ಇನ್ನೊಂದು ಕೈಯನ್ನು ಕೂಡ ಇಟ್ಟು ಬೆರಳುಗಳನ್ನು ಸೇರಿಸಿ ಅಂಗೈಯಿಂದ ಒತ್ತಬೇಕು. ಪ್ರತಿ ಸಲವೂ ಶ್ವಾಸಕೋಶಕ್ಕೆ ಊದಿದ ಬಳಿಕ 6ರಿಂದ 8 ಸಲ ಬಲವಾಗಿ ಒತ್ತಬೇಕು. ಒತ್ತುವಾಗ 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳಕ್ಕೆ, ಅವರ ದೇಹದ 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳಕ್ಕೆ ನಾವು ಒತ್ತಬಾರ್ದು. ಹಾಗೂ 2 ಪ್ರಥಮ ಶುಶ್ರೂಷಕರಿದ್ದರೆ ಸಂತ್ರಸ್ತನ ಸಮೀಪ, ತಲೆಯ ಸಮೀಪದಲ್ಲಿ ಭಾಗದಲ್ಲಿ ನಿಂತುಕೊಂಡು ಅವರ ಕೆರೋಟಿಡ್ ಧಮನಿಯಲ್ಲಿ ಕೈ ಇಟ್ಟುಕೊಂಡು ಅವರ ಪಲ್ಸನ್ನು ಕೂಡ ನೋಡಬಹುದು. ಒಂದು ವೇಳೆ ಯಾರಾದರೂ ದಿಢೀರನೆ ಕುಸಿದು ಬಿದ್ದರೆ ನಾವು ಮಾಡಬೇಕಾದದ್ದು ಏನು? ಸುತ್ತಮುತ್ತ ಇರುವ ವಾತಾವರಣ ಸುರಕ್ಷಿತವಾಗಿರುವುದೇ ಎಂದು ಖಾತರಿಪಡಿಸಿಕೊಳ್ಳಿ. 2 ಭುಜಗಳನ್ನು ನಿಮ್ಮ ಕೈಯಿಂದ ತಟ್ಟಿ ಅವರನ್ನು ಗಟ್ಟಿಯಾಗಿ ಮಾತನಾಡಿಸಲು ಪ್ರಯತ್ನಿಸಿ. ಉಸಿರಾಟ ಸಾಮಾನ್ಯವಾಗಿದೆಯೇ ಎಂದು ಪರೀಕ್ಷಿಸಿ. ಸ್ಪಂದಿಸದಿದ್ದಲ್ಲಿ ಅಥವಾ ಉಸಿರಾಟ ನಿಂತಿರುವ ಸಂಶಯ ಉಂಟಾದಲ್ಲಿ ಸುತ್ತಮುತ್ತ ಇರುವವರನ್ನು ಸಹಾಯಕ್ಕಾಗಿ ಕರೆಯಿರಿ. ತುರ್ತಾಗಿ ಆಂಬ್ಯುಲೆನ್ಸ್ 108ಕ್ಕೆ ಕರೆ ಮಾಡಿ. ನಂತರ ಎದೆಯನ್ನು ಒತ್ತಲು ಪ್ರಾರಂಭಿಸಿ. ಅಂಗೈಯ ತಳಭಾಗವನ್ನು ಎದೆಯ ಮಧ್ಯದಲ್ಲಿಟ್ಟು 2 ಬೆರಳುಗಳು ಎದೆ ಭಾಗದ ಮೂಳೆಯ ತಳಭಾಗದ ಮೇಲಿರುವಂತೆ ಮಾಡಿ. ಮತ್ತೊಂದು ಕೈಯನ್ನು ಅದರ ಮೇಲಿಟ್ಟು ಬೆರಳುಗಳನ್ನು ಪೋಣಿಸಿ. ನಿಮ್ಮ ಮೊಣಕೈ ಮತ್ತು ಭುಜ ನೇರವಾಗಿರಲಿ. 5ರಿಂದ 6 ಸೆಂಟಿಮೀಟರ್ ಕೆಳಗೆ ದೃಢವಾಗಿ ಒತ್ತಿ. ವೇಗ ನಿಮಿಷಕ್ಕೆ 120 ಬಾರಿ. ಪ್ರತಿ ಬಾರಿ ಒತ್ತಿದ ನಂತರ ಎದೆಯನ್ನು ಮರಳಿ ಹಿಂದಿನ ಸ್ಥಿತಿಗೆ ಬರಲು ಬಿಡಿ. 1, 2, 3 ಎಂದು 30ರ ತನಕ ಗಟ್ಟಿಯಾಗಿ ಎಣಿಸಿ. ಹೀಗೆ 5 ಬಾರಿ 30 ಎಣಿಸಿದ ಮೇಲೆ ವ್ಯಕ್ತಿ ಅಲುಗಾಟ, ಕೆಮ್ಮು ಅಥವಾ ಉಸಿರಾಟ ಇಲ್ಲ ಮಾತಿನ ಮೂಲಕ ಸ್ಪಂದಿಸುತ್ತಾರೆಯೇ ಎಂದು ಗಮನಿಸಿ. ಒತ್ತುವಿಕೆ ಅನಗತ್ಯವಾಗಿ ನಿಲ್ಲಿಸಬೇಡಿ. ವ್ಯಕ್ತಿಯು ಸ್ಪಂದಿಸುವ ತನಕ ಅಥವಾ ವೈದ್ಯಕೀಯ ನೆರವು ದೊರೆಯುವ ತನಕ ಮುಂದುವರಿಸಿ. ಸಂಕೋಚ ಬೇಡ. ನಿಮ್ಮ ಸಮಯೋಚಿತ. ಹೀಗೆ 30 ಬಾರಿ ಕಂಪ್ರೆಸ್ಸಿಗೆ 2 ಬಾರಿ ಮೌತ್ ಬ್ರೀತಿಂಗ್ ನಂತರ ಕೊಡ್ಬೋದು. ಹೃದಯ ಪುನರುಜ್ಜೀವನಗೊಂಡ್ರೆ ಪಲ್ಸ್ ಇರ್ತದೆ. ಬಳಿಕ ಹೃದಯ ಪುನರುಜ್ಜೀವ ಕ್ರಿಯೆಯನ್ನು ನಿಲ್ಲಿಸ್ಬೋದು, ಅಂದರೆ CPR ಅನ್ನು ನಿಲ್ಲಿಸ್ಬೋದು. ಮತ್ತು ಉಸಿರಾಟ ಪುನರುಜ್ಜೀವನ ಕ್ರಿಯೆಯನ್ನು ಅಗತ್ಯವಿದ್ದರೆ ನಂತರ ಮುಂದುವರಿಸಬಹುದು.